ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಫೆಬ್ರವರಿ 15 ರಂದು ನಡೆದಂತಹ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿನ ಹಲವಾರು ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಇವತ್ತಿನ ದಿವಸ ನಾವು 58ನೇ ಲೆಕ್ಕ, ಆ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಪ್ರಶ್ನೆಯಲ್ಲಿನ 58ನೇ ಲೆಕ್ಕವನ್ನ ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೇವೆ. ಪ್ರಶ್ನೆ ಏನಿದೆ ನೋಡಿ, ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಹೌದಾ? ಹಾಗಾದ್ರೆ ನಾವು ಮೊದಲನೇದಾಗಿ ಕೋನ ಎಂದ್ರೆ ಏನು ಅಂತೇಳಿ ತಿಳ್ಕೊಳ್ಬೇಕು. ಈಗಾಗಲೇ ನಾವು ಅದನ್ನ ತಿಳ್ಕೊಂಡಿದ್ದೇವೆ. ಕೋನ ಎಂದ್ರೆ ಏನಂದ್ರೆ ಎರಡು ರೇಖೆಗಳು ಅಥವಾ ಎರಡು ಕಿರಣಗಳ ನಡುವಿನ ಒಂದು ಪ್ರದೇಶವನ್ನ ನಾವು ಏನಂತ ಕರಿತಾ ಇದ್ದೀವಿ? ಕೋನ ಅಂತೇಳಿ ಕರಿತಾ ಇದ್ದೀವಿ. ಅದನ್ನ ಯಾವ ರೀತಿಯಾಗಿ ಬರ್ತೀವಿ ಅಂದ್ರೆ ಈ ರೀತಿಯಾಗಿ ನಾವು ರಿಪ್ರೆಸೆಂಟ್ ಮಾಡ್ತಾ ಇದೀವಿ ನೋಡಿ. ಈ ಒಂದು ಬಿಂದುವಿನಿಂದ ಎರಡು ರೇಖೆಗಳು ಹೋಗಿದ್ದಾವೆ. ಹಾಗಾದ್ರೆ ಇವೆರಡು ರೇಖೆಗಳ ನಡುವಿನ ಒಂದು ಈ ಪ್ರದೇಶ ಏನಿದೆ, ಇದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಕೋನ. ಇದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಕೋನ ಅಂತೇಳಿ ಕರಿತಾ ಇದ್ದೀವಿ. ಈ ಕೋನವನ್ನ ನಾವು ಎಲ್ ಆಕಾರ ಅಥವಾ ಈ ಒಂದು ಚಿಹ್ನೆಯಿಂದ ಗುರುತಿಸ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ನಮಗೆ ಇಲ್ಲಿ ಬರುವಂತದಂದ್ರೆ ಈ ಕೋನಗಳಲ್ಲಿ ನಾವು ಹಲವಾರು ವಿಧಗಳನ್ನ ಮಾಡಿದ್ದೇವೆ. ಕೋನಗಳ ವಿಧಗಳು ನಾವು ಈಗಾಗಲೇ ಕಲಿತಿದ್ದೇವೆ. ಅವು ಯಾವುದಂದ್ರೆ ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಮತ್ತು ಪೂರ್ಣ ಕೋನ. ಹಾಗಾದ್ರೆ ಈ ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಉಪಕರಣ ಅಂದ್ರೆ ಸಾಧನ ಅಥವಾ ವಸ್ತು ಅಂತ ಹೇಳ್ತೇವೆ. ಹಾಗಾದ್ರೆ ಇದನ್ನ ಈ ಕೋನವನ್ನು ಅಳೆಯಲು ಬಳಸುವಂತ ಉಪಕರಣಕ್ಕೆ ನಾವು ಏನಂತ ಕೇಳ್ತಾ ಇದೀವಿ ಅಂದ್ರೆ ಕೋನ ಮಾಪಕ. ಕೋನ ಮಾಪಕ. ಹಾಗಾದ್ರೆ ಆ ಕೋನ ಮಾಪಕ ಯಾವ ರೀತಿಯಾಗಿರ್ತಾ ಇದೆ? ಹೌದಾ? ಇದಕ್ಕೆ ನಾವು ಏನಂತ ಹೇಳ್ತಾ ಇದೀವಿ? ಕೋನ ಮಾಪಕ ಅಂತೇಳಿ ಹೇಳ್ತಾ ಇದ್ದೀವಿ. ಇದು ಈಗಾಗಲೇ ಎಲ್ಲ ಒಂದು ವಿದ್ಯಾರ್ಥಿಗಳ ಕಂಪಾಸ್ ಕಂಪಾಸ್ ಅಲ್ಲಿ ಇಂತಹ ಒಂದು ವಸ್ತು ಇರ್ತಾ ಇದೆ. ಇವುಗಳು ಏನನ್ನ ಹೊಂದಿರ್ತವೆ ಅಂದ್ರೆ ಡಿಗ್ರಿಗಳನ್ನ ಹೊಂದಿರ್ತವೆ. ಹೌದಾ? ಹಾಗಾದ್ರೆ ನೋಡಿ, ಇಲ್ಲಿ 0 ಡಿಗ್ರಿ ಇದ್ರೆ ಇಲ್ಲಿ ಎಷ್ಟು ಇರ್ತಾ ಇದೆ? 180 ಡಿಗ್ರಿ. ಹೌದಾ? ಇದು ಎರಡು ರೀತಿಯಾದಂತಹ ಒಂದು ಡಿಗ್ರಿಗಳನ್ನು ಹೊಂದಿದೆ. ಏನಂದ್ರೆ 0 ಇಲ್ಲಿಂದ ಪ್ರಾರಂಭವಾದ್ರೆ ಈ ರೀತಿಯಲ್ಲಿ ಬಂದು ಇಲ್ಲಿಗೆ 180 ಆಗ್ತಾ ಇದೆ. ಏನಾದ್ರೂ 0 ಡಿಗ್ರಿ ಇಲ್ಲಿಂದ ಇದ್ರೆ ಅದೇನಾಗ್ತಾ ಇದೆ? ಈ ಕಡೆ ಬಂದು ಇಲ್ಲಿ 180 ಡಿಗ್ರಿ ಆಗ್ತಾ ಇದೆ. ಹಾಗಾದ್ರೆ ಅದು ಹೀಗೆ ಬಂದು ಏನಾಗ್ತಾ ಇದೆ ಅಂದ್ರೆ ಈ ಒಂದು ಇಲ್ಲೊಂದು ಮಧ್ಯ ಬಿಂದುವನ್ನು ತೆಗೆದುಕೊಳ್ಳೋಣ. ಈ ಮಧ್ಯ ಬಿಂದುವಿನ ಸರಳ ರೇಖೆ. ಹೌದಾ? ಹಾಗಾದ್ರೆ ಇಲ್ಲಿ ಎಷ್ಟು ಬರ್ತಾ ಇದೆ? 90 ಡಿಗ್ರಿ. ಹೌದಾ? ಹಾಗಾದ್ರೆ ಇದು 0 ಇಂದ 90 ಡಿಗ್ರಿ ಆಯ್ತು. ಇದು 90 ಡಿಗ್ರಿಯಿಂದ 180 ಡಿಗ್ರಿವರೆಗೆ ಒಂದು ಕೋನಗಳ ಅಳತೆಗಳನ್ನ ಹೊಂದಿರ್ತದೆ. ಹಾಗಾದ್ರೆ ಇದು ಯಾವ ರೀತಿಯಾಗಿರ್ತಾ ಇದೆ ಅಂದ್ರೆ ಈ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ 90 ಇದೆ, ಇಲ್ಲಿ 0 ಡಿಗ್ರಿ ಇದೆ ಅಂದ್ರೆ 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ ಇಲ್ಲಿಂದ ಹೋಗ್ಬೇಕು. ಹೌದಾ? ಈ ರೀತಿಯಾಗಿ ಗೆರೆಗಳು ಬರ್ತವೆ. ನೋಡಿ, 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ, 60 ಡಿಗ್ರಿ, 70 ಡಿಗ್ರಿ. ಹಾಗಾದ್ರೆ ಇಲ್ಲಿ ಇನ್ನೊಂದು ಬರ್ತಾ ಇದೆ, ಅದು ಎಷ್ಟಾಗ್ತಾ ಇದೆ? 80 ಡಿಗ್ರಿ ಆಗ್ತಾ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ಫಿಕ್ಸ್ ಆಗಿರೋದು ಯಾವುದು? 90 ಡಿಗ್ರಿ. ಹಾಗಾದ್ರೆ ಈ 90 ಡಿಗ್ರಿದಿಂದ ಎಲ್ಲಿವರೆಗೆ? 180 ಡಿಗ್ರಿವರೆಗೆ ಗೆರೆಗಳನ್ನ ಎಳೆಯೋಣ ಈ ರೀತಿಯಾಗಿ. ಹೌದಾ?
ಈ ರೀತಿಯಾಗಿ ಅವು ಕೂಡ ಕೋನಗಳನ್ನ ಹೊಂದಿರುತ್ತವೆ. ಹೌದಾ? ನೋಡಿ, 100, 110, 120, 130, 140, 150, 160, 170 ಆಗ್ತದೆ. ಇನ್ನೊಂದು ಗೆರೆಯನ್ನ ಎಳೆದುಕೊಳ್ಳೋಣ. ಹಾಗಾದ್ರೆ 100, 110, 120, 130, 140, 150, 160, 170, ಇಲ್ಲಿ ಎಷ್ಟು ಬಂತು? 180 ಡಿಗ್ರಿ ಬರ್ತಾ ಇದೆ. ಈ ರೀತಿಯಾದಂತಹ ಕೋನ ಮಾಪಕವನ್ನ ನೀವು ಕಂಪಾಸ್ಗಳಲ್ಲಿ ನೀವೇನ್ ಮಾಡ್ತೀರ, ನೋಡಿರ್ತೀರ. ಇದರ ಒಂದು ಸಹಾಯ ತೆಗೆದುಕೊಂಡು ನಾವೇನ್ ಮಾಡ್ತೀವಿ, ಈ ಕೋನವನ್ನ ಅಳತೆ ಮಾಡ್ತೀವಿ. ನೋಡಿ, 0 ಡಿಗ್ರಿ ಇದ್ರೆ ಅದು ಶೂನ್ಯ ಕೋನ ಆಗ್ತಾ ಇದೆ. 0 ಡಿಗ್ರಿಗಿಂತ ಹೆಚ್ಚಿಗೆ 90 ಡಿಗ್ರಿಗಿಂತ ಕಡಿಮೆ ಬರುವಂತ ಕೋನಗಳು ಲಘು ಕೋನಗಳಿರ್ತವೆ. 90 ಡಿಗ್ರಿಗೆ ಸಮವಾದ ಕೋನ ಲಂಬ ಕೋನ ಆಗ್ತಾ ಇದೆ. 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುವಂತ ಕೋನವನ್ನ ನಾವು ವಿಶಾಲ ಕೋನ ಅಂತ ಹೇಳ್ತಾ ಇದ್ದೀವಿ. 180 ಡಿಗ್ರಿಗೆ ಸಮ ಇರುವ ಕೋನವನ್ನ ಸರಳ ಕೋನ ಅಂತೇಳಿ ಕರಿತಾ ಇದ್ದೀವಿ. ಹೌದಾ? ಇಷ್ಟು ಮಾಹಿತಿಯನ್ನ ಇವತ್ತಿನ ಈ ಕ್ಲಾಸ್ ನಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.